ಪೆನ್ಡ್ರೈವ್ ಕೇಸ್ನಲ್ಲಿ ಬಿಜೆಪಿ ಕಾರ್ಯಕರ್ತರೇ ಟಾರ್ಗೆಟ್ ಆಗ್ತಿದ್ದಾರಾ? ವಿಡಿಯೋ ಹಂಚಿಕೆ ಕೇಸ್ನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಮಾತ್ರ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಬಿಜೆಪಿ ಕಾರ್ಯಕರ್ತರಾದಂತಹ ಚೇತನ್ ಹಾಗೆ ಲಿಖಿತ್ರನ್ನ ಬಂಧಿಸಲಾಗಿದೆ. ಪ್ರಮುಖ ಆರೋಪಿಗಳು ಇನ್ನೂ 3 ಜನ ಇದ್ದಾರೆ. ಕಾರ್ತಿಕ್ ಗೌಡನ್ ಬಂಧನ ಆಗಿಲ್ಲ, ನವೀನ್ ಬಂಧನ ಆಗಿಲ್ಲ, ಪುಟ್ಟರಾಜು ಬಂಧನ ಆಗಿಲ್ಲ. ಹಾಸನದಲ್ಲಿ ಓಡಾಡ್ತಾ ಇರೋ ಪ್ರಜ್ವಲ್ ಮಾಜಿ ಚಾಲಕ ಕಾರ್ತಿಕ್ ಗೌಡನನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಸಾರ್ವಜನಿಕ ವಲಯದಲ್ಲಿ ಸದ್ಯ ಈ ವಿಚಾರ ಚರ್ಚೆಯನ್ನ ಹುಟ್ಟುಹಾಕಿದೆ. ಎಸ್ಐಟಿ ನಡೆಯ ಬಗ್ಗೆ ಸದ್ಯ ಜನ ಚರ್ಚೆಯನ್ನ ಮಾಡ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಪೆನ್ ಡ್ರೈವ್ ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯ ತನಿಖೆ ಆಗಬೇಕು, ಪೊಲೀಸರ ತನಿಖೆ ಆಗಬೇಕು, ಎಲ್ಲರ ಆಗ್ರಹನೂ ಅದೇನೆ. ಯಾರು ವಿಡಿಯೋ ರಿಲೀಸ್ ಮಾಡಿದ್ದಾರೋ ಅವರ ಬೆನ್ನು ಬಿದ್ದು ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಅವರಿಬ್ರು ಕೂಡ ಅವರ ಹೋಲಿಕೆ ಇರುವುದು ಅಥವಾ ಅವರ ಹೊಂದಾಣಿಕೆ ಇರುವುದು ಬಿಜೆಪಿ ಜೊತೆ ಅನ್ನುವಂಥ ಮಾತು. ಈ ಮಧ್ಯೆ ಇನ್ನೂ 3 ಜನ ಪ್ರಮುಖ ಆರೋಪಿಗಳಿದ್ದಾರೆ. ಯಾಕೆ ಅವರನ್ನ ಅರೆಸ್ಟ್ ಮಾಡಿಲ್ಲ? ಸದ್ಯ ಹಾಸನದಲ್ಲಿ ಈ ವಿಚಾರವಾಗಿ ಏನ್ ಚರ್ಚೆಗಳಾಗ್ತಾ ಇದೆ? ಸಂದೇಶ್. ವಿದೇಶಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾಕೆ ಸಾರ್ವಜನಿಕ ವಲಯದಲ್ಲಿ ಅದರಲ್ಲೂ ಕೂಡ ಹಾಸನದಲ್ಲಿ ಯಾಕೆ ಈ ರೀತಿಯ ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಎಸ್ಐಟಿ ಅಧಿಕಾರಿಗಳ ಲೂಪ್ ಹೋಲ್ಗಳು. ಅಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಏನ್ ಪ್ರಕರಣ ದಾಖಲಾಗಿದೆ ಅದರಲ್ಲಿ ಪ್ರಮುಖ ಆರೋಪಿಗಳು ಯಾರು ಅನ್ನೋದನ್ನ ನೋಡೋದಾದ್ರೆ ಕಾರ್ತಿಕ್, ಪುಟ್ಟರಾಜು, ನವೀನ್ ಗೌಡ, ಈ 3 ಜನ ಏನಿದ್ದಾರೆ, ಜೊತೆಗೆ ಚೇತನ್ ಗೌಡ, ಇಷ್ಟು ಜನ ಏನಿದ್ದಾರೆ ಇವರು ಪ್ರಮುಖವಾದ ಆರೋಪಿಗಳು. ಆದ್ರೆ ಆ ಒಂದು ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಚೇತನ್ ಹಾಗೆ ಲಿಖಿತ್ ಅನ್ನೋರನ್ನ ಬಂಧನ ಮಾಡ್ತಾರೆ. ಅಂದ್ರೆ ಈ ಚೇತನ್ ಏನಿದ್ದಾನೆ ಈತ ಆರೋಪಿ ಒಂದು ಪಟ್ಟಿಯಲ್ಲಿ ಇರಲೇ ಇಲ್ಲ. ಚೇತನ್ ಹಾಗೆ ಲಿಖಿತ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ಆ ಕೇಸ್ನಲ್ಲಿ 6 ಮತ್ತು 7ನೇ ಆರೋಪಿಯನ್ನ ಅವರನ್ನ ಮಾಡಿರುವಂತದ್ದು. ಅಂದ್ರೆ 6ನೇ ಆರೋಪಿ ಹಾಗೆ 7ನೇ ಆರೋಪಿಯನ್ನ ಬಂಧನ ಮಾಡ್ತಾರೆ. ಆದ್ರೆ ಯಾರು 5 ಜನ ಆರೋಪಿಗಳಿದ್ದಾರೆ, ಅಂದ್ರೆ FIR ನಲ್ಲಿ ಇದ್ದಂತೆ ಯಾರು 5 ಜನ ಆರೋಪಿಗಳಿದ್ದಾರೆ ಆ ಆರೋಪಿಗಳನ್ನ ಯಾಕೆ ಇಲ್ಲಿವರೆಗೂ ಬಂಧನ ಮಾಡಿಲ್ಲ? ಬರೀ ಈಗ ಹೊಸ ಆರೋಪಿಗಳನ್ನ ಬಂಧನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಚೇತನ್ ಹಾಗೆ ಲಿಖಿತ್ ಯಾರು ಅನ್ನೋದನ್ನ ನೋಡೋದಾದ್ರೆ ಅಥವಾ ಅವರ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ ಅವರಿಬ್ಬರೂ ಕೂಡ ಇಲ್ಲಿನ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತವ್ರು. ಜೊತೆಗೆ SIT ಅಧಿಕಾರಿಗಳು ಈಗಾಗಲೇ ಏನು ಸಾಕಷ್ಟು ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಆ ದಾಳಿಯಲ್ಲಿ ಪ್ರಮುಖವಾಗಿ ಶರತ್ ಆಗಿರ್ಬೋದು, ಜೊತೆಗೆ ಕಿರಣ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ರೀತಮ್ ಗೌಡ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಆರೋಪಿಗಳು ಯಾರಿದ್ದಾರೆ, ನವೀನ್ ಗೌಡ, ಕಾರ್ತಿಕ್ ಹಾಗೆ ಪುಟ್ಟರಾಜು, ಇವರೆಲ್ಲರೂ ಕೂಡ ಹಾಸನದಲ್ಲೇ ಓಡಾಡ್ತಾ ಇದ್ದಾರೆ. ಅಂದ್ರೆ ರಾಜಾರೋಷವಾಗಿ ಹಾಸನದಲ್ಲೇ ಓಡಾಡ್ಕೊಂಡಿದ್ರು ಕೂಡ ಅವರನ್ನ ಯಾಕೆ ಬಂಧನ ಮಾಡ್ತಾ ಇಲ್ಲ? ಅಂದ್ರೆ ಯಾವುದೇ ಒಂದು ಪ್ರಕರಣ ಆದ್ರೂ ಕೂಡ ಪ್ರಮುಖ ಆರೋಪಿಗಳನ್ನ ಮೊದಲು ಬಂಧನ ಮಾಡಿ ಅವರ ವಿಚಾರಣೆಯನ್ನ ಮಾಡಬೇಕು. ಆದ್ರೆ ಇಲ್ಲಿ ಅವರ ಬಂಧನ ಮಾಡದೆ ಚೇತನ್ ಹಾಗೂ ಲಿಖಿತ್ ಅನ್ನೋರನ್ನ ಅಂದ್ರೆ 6 ಮತ್ತು 7ನೇ ಆರೋಪಿಯನ್ನ ಬಂಧನ ಮಾಡ್ತಾರೆ. ಆದ್ರೆ ಇವರೆಲ್ಲರ ಜಾಮೀನು ಅರ್ಜಿ ಕೂಡ ಈಗಾಗಲೇ ವಜಾ ಆಗಿದೆ. ಇಷ್ಟು ವಜಾ ಆದ್ರೂ ಕೂಡ ಅಂದ್ರೆ ಜಾಮೀನು ಅರ್ಜಿ ವಜಾ ಮಾಡಿದ್ರು ಕೂಡ ಯಾಕೆ ಅವರ ಬಂಧನ ಆಗ್ತಿಲ್ಲ? ಬರೀ ಬಿಜೆಪಿ ಕಾರ್ಯಕರ್ತರ ಬಂಧನ ಆಗ್ತಾ ಇದೆ, ಜೊತೆಗೆ ಬಿಜೆಪಿ ಕಾರ್ಯಕರ್ತರ ಒಂದು ನಿವಾಸಗಳ ಮೇಲೆ ಅಥವಾ ಅವರ ಬಾರ್ಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾಕೆ ಇವರನ್ನ ಪ್ರಮುಖ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನೋ ಒಂದು ಅನುಮಾನವನ್ನ ಅಥವಾ ಆ ರೀತಿಯ ಒಂದು ಚರ್ಚೆಯನ್ನ ಹಾಸನದ ಸಾರ್ವಜನಿಕರು ಕೂಡ ಮಾಡ್ತಾ ಇರುವಂತದ್ದು. ಲಾಜಿಕಲಿ ಇದು ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ. ಯಾಕಂದ್ರೆ ಇಲ್ಲಿ ಪ್ರಮುಖ ಆರೋಪಿಗಳನ್ನ ಬಿಟ್ಟು ಬೇರೆ ಬೇರೆ ಆರೋಪಿಗಳನ್ನ ಬಂಧನ ಮಾಡ್ತಿರೋದು ಆಬ್ವಿಯಸ್ಲಿ ಸಾರ್ವಜನಿಕರಿಗೆ ಅನುಮಾನ ಮೂಡುವಂತೆ ಮಾಡಿರುವಂತದ್ದು. ವಿದ್ಯಾಶ್ರೀ. ರೈಟ್, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.